ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಯೇ ಕೇತುವೆ ನಮಃ. ಭಕ್ತ ಮಹಾಶಯರೆಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ಆಶೀರ್ವಾದದೊಂದಿಗೆ ಈ ಬಾರಿ ಬಂದಿರತಕ್ಕಂತ ರಕ್ತ ಚಂದ್ರಗ್ರಹಣ ಕೇತುಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣ ಇದು ಮಾರ್ಚ್ 3ನೇ ತಾರೀಕು 2026 ಮಂಗಳವಾರ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಇದರಿಂದ ಬಹಳಷ್ಟು ಅನಾನುಕೂಲಗಳು ಅಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ. ವೈರತ್ವ ಅಂತಕ್ಕಂಥದ್ದು ಕಂಡುಬರುತ್ತೆ. ಇದಕ್ಕೆ ಮುಖ್ಯ ಕಾರಣ ಪುಬ್ಬ ನಕ್ಷತ್ರ, ಇನ್ನೊಂದು ಹೆಸರಿನಲ್ಲಿ ಹೇಳ್ತೀವಿ ಪೂರ್ವ ಫಲ್ಗುಣಿ ನಕ್ಷತ್ರ, ಸಿಂಹರಾಶಿ. ಈ ಸಿಂಹರಾಶಿಯಲ್ಲಿ ಈ ರಕ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ನಡೀತಾ ಇದೆ. ಈ ರಕ್ತ ಚಂದ್ರಗ್ರಹಣ ಹೆಸರಿನಲ್ಲೇ ನೀವು ಅರ್ಥ ಮಾಡ್ಕೋಬಹುದು. ರಕ್ತ ಚಂದ್ರಗ್ರಹಣ ಹಿಂದೆ ಸೂರ್ಯಗ್ರಹಣದ ವಿಚಾರದಲ್ಲೂ ಕೂಡ ನಾನು ನಿಮ್ಮ ಮುಂದೆ ವಿಚಾರವನ್ನ ಹೇಳಿದ್ದೇನೆ. ಒಂದೇ ಪಕ್ಷದಲ್ಲಿ ಅಂದರೆ 15 ದಿನದಲ್ಲಿ ಒಂದು ಸೂರ್ಯಗ್ರಹಣ ಮತ್ತೊಂದು ಚಂದ್ರಗ್ರಹಣ ಪ್ರಾಪ್ತಿಯಾದರೆ ಅದರಿಂದ ನಾನಾ ರೀತಿಯ ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು ಜಗತ್ತಿನ ಮೇಲೆ ಸೃಷ್ಟಿಯಾಗುತ್ತೆ. ಅದು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬಹುದು, ರಾಜಕೀಯ ಕ್ಷೇತ್ರದಲ್ಲಿ ಇರಬಹುದು, ಭೂಮಂಡಲದಲ್ಲಿ ಇರಬಹುದು, ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದಾಗತ್ತೆ. ನೋಡಿ, ಮುಖ್ಯವಾಗಿ ನಮಗೆ ಅದು ಮಿಥುನ ಲಗ್ನದಲ್ಲಿ ಪ್ರಾರಂಭವಾಗಿ ಸಿಂಹ ಲಗ್ನದಲ್ಲಿ ಮೋಕ್ಷ ಅಂತಕ್ಕಂಥದ್ದನ್ನ ತಗೊಳತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ನಕ್ಷತ್ರದಲ್ಲಿ ಆಗ್ತಾ ಇದೆ ಅಂತ ಹೀಗೆ ತಾನೇ ಹೇಳಿದೆ. ಪುಬ್ಬ ನಕ್ಷತ್ರ ಮೀನ್ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹ ರಾಶಿಯಲ್ಲಿ ಈ ರಕ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಮಧ್ಯಾಹ್ನ 3:20 ಸ್ಪರ್ಶವಾಗಿ ಮೋಕ್ಷ ಕಾಲ ಸಂಜೆ 6:48 ಸಂಪೂರ್ಣವಾಗ್ತಕ್ಕಂಥದ್ದು ಚಂದ್ರಗ್ರಹಣ ಮೋಕ್ಷ ಅಂತಕ್ಕಂಥದ್ದು ನಡೆಯುತ್ತೆ. ಬಹಳಷ್ಟು ಜನ ಕೇಳಬಹುದು, ಗುರುಗಳೇ ಹಗಲೊತ್ತಲ್ಲಿ ಚಂದ್ರಗ್ರಹಣನ ನಮಗೆ ಹೇಗೆ ಗೋಚರ ಆಗತ್ತೆ? ಚಂದ್ರ ಉದಯವಾಗ್ತಕ್ಕಂಥದ್ದೇ ರಾತ್ರಿ ತಾನೇ. ಚಂದ್ರಗ್ರಹಣ ಅಂತಕ್ಕಂಥದ್ದು ರಾತ್ರಿ ತಾನೇ ನಾವು ಆಚರಣೆಯನ್ನ ಮಾಡಬೇಕು. ಖಂಡಿತವಾಗಿ ಹೌದು, ನಿಮ್ಮ ಪ್ರಶ್ನೆ ಸರಿಯಾಗಿರ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ಕಡೇ ಬಾರಿ ಒಂದು 19-20 ನಿಮಿಷಗಳ ಕಾಲ ನಮಗೆ ದರ್ಶನ ಅಂತಕ್ಕಂಥದ್ದಾಗತ್ತೆ ಭೂಮಂಡಲಕ್ಕೆ. ಅದರಲ್ಲೂ ನಮ್ಮ ಒಂದು ಭರತ ಖಂಡಕ್ಕೆ 19ರಿಂದ 22 ನಿಮಿಷ 20-22 ನಿಮಿಷಗಳು ನಮ್ಮ ಭೂಮಂಡಲಕ್ಕೆ ಗ್ರಹಣದ ಕಿರಣಗಳು ಸ್ಪರ್ಶವಾಗತ್ತೆ. ಇದರಿಂದ ಏನಾಗತ್ತೆ ಅಂದ್ರೆ ಮೋಕ್ಷದಲ್ಲಿ ಕಿರಣಗಳು ಸ್ಪರ್ಶವಾಗ್ತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಅಂದ್ರೆ, ಸಿಂಹ ರಾಶಿಗೆ ಅಧಿಪತಿ ಯಾರು? ಸೂರ್ಯ. ಇಡೀ ಭಾನಂಗಳದಲ್ಲಿ ಗ್ರಹಗಳಿಗೆ ನಾಯಕನಾಗಿರ್ತಕ್ಕಂಥವನು ಯಾರು? ಸೂರ್ಯ. ಆ ಸೂರ್ಯನ ರಾಶಿಯಲ್ಲಿ ಈ ಗ್ರಹಣ ಅಂತಕ್ಕಂಥದ್ದು ಮೋಕ್ಷ ಆಗ್ತಾ ಇದೆ. ಅದರಲ್ಲೂ ಈ ಸಿಂಹ ರಾಶಿಯಲ್ಲಿ ಆಗ್ತಕ್ಕಂಥದ್ದು ಗ್ರಹಣ ಅಂತಕ್ಕಂಥದ್ದು. ಇದರಿಂದ ಏನಾಗತ್ತೆ? ಜಗತ್ತಿನಲ್ಲಿ, ನಮ್ಮ ಭಾರತ ದೇಶದಲ್ಲಿ ಅಂತ ಅಲ್ಲ, ಜಗತ್ತಿನಲ್ಲಿ ರಾಜರ ವೈರತ್ವ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಎಲ್ಲೋ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳು ಸರಿಯಾದ ನಿರ್ಧಾರಗಳನ್ನ ಮಾಡದೆ ನಾನಾ ರೀತಿಯ ತೊಂದರೆಗಳು ಸಾರ್ವಜನಿಕರಿಗೆ ಸುರಿಮಳೆಯಾಗ್ತಕ್ಕಂಥದ್ದು ಈಗಾಗಲೇ ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಯುದ್ಧ ಅಂತಕ್ಕಂಥದ್ದು ಕೂಡ ನಡೀತಾ ಇದೆ. ನಾನಾ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ರಾಜಕೀಯ ವ್ಯಕ್ತಿಗಳು ಅಂದ್ರೆ ಪ್ರಜಾಪಾಲನೆ ಮಾಡ್ತಕ್ಕಂಥವರು ತಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಜೆಗಳನ್ನ ಬಲಿಪಶುಗಳನ್ನ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅವರವರ ಸ್ವಾರ್ಥ. ಅದಕ್ಕೆ
ಹೇಳುವುದು ಹರಿಷಡ್ ವರ್ಗಗಳು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಾನವನಲ್ಲಿ ಲಿಮಿಟೇಷನ್ ಅಂತಕ್ಕಂಥದ್ದು ಇರಬೇಕು. ಕಾಮ, ಕ್ರೋಧ, ಮದ, ಮತ್ಸರ್ಯ ಇವೆಲ್ಲವೂ ಕೂಡ ಉನ್ನತ ಅಧಿಕಾರದಲ್ಲಿ ಇರ್ತಕ್ಕಂಥವರಿಗೆ ಮದ ಮತ್ಸರ್ಯ ಅಂತಕ್ಕಂಥದ್ದು ಅಧಿಕವಾದಾಗ ಜಗತ್ತು ಇನ್ನೆಲ್ಲಿ ಸುಖ ಜೀವನವನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಸೂರ್ಯಗ್ರಹಣ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ನಡೀತಾ ಇದೆ. ಆ ಸಿಂಹರಾಶಿಯಲ್ಲಿ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಜನ ಏನ್ ಮಾಡ್ತಾರೆ, ಅಯ್ಯೋ ಗ್ರಹಣದ ಆಚರಣೆ ಇದೆಯಾ, ಯಾವಾಗ ನಾವು ಆಹಾರವನ್ನು ಸ್ವೀಕರಿಸಬೇಕು, ಯಾವಾಗ ನಾವು ಜಪತಪಗಳನ್ನ ಮಾಡಬೇಕು, ಯಾವಾಗ ಸ್ನಾನಗಳನ್ನ ಮಾಡಬೇಕು. ನೋಡಿ, ಆಧ್ಯಾತ್ಮಿಕತೆ ಇಟ್ಕೊಂಡಿರ್ತಕ್ಕಂಥವರಿಗೆ ಇದು ಆಚರಣೆ. ಆಧ್ಯಾತ್ಮಿಕತೆ ಇಲ್ಲ ಅಂತಂದವರಿಗೆ ನಾವೇನು ಒತ್ತಾಯವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಮಾಡ್ಲೇಬೇಕು ಅಂತಕ್ಕಂಥದ್ದೇನಿಲ್ಲ. ಆದರೆ ಗ್ರಹಗಳ ಚಲನೆಗಳು, ಗ್ರಹಣಗಳು, ಸಂಕ್ರಮಣಗಳು, ಅಮಾವಾಸ್ಯೆ, ಹುಣ್ಣಿಮೆ, ಋತುಮಾನಗಳು ಪ್ರತಿಯೊಬ್ಬರ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ, ನಿಮ್ಮಪ್ಪನ ಮನೆ ಗಂಟು ಅಲ್ಲ, ನಮ್ಮಪ್ಪನ ಮನೆ ಗಂಟು ಅಲ್ಲ. ಗ್ರಹಚಾರ ಹೇಳ್ದಾಗೆ ನಾವು ಕೇಳಬೇಕಾಗತ್ತೆ. ಈ ರಕ್ತ ಚಂದ್ರಗ್ರಹಣ ಅಂತಕ್ಕಂಥದ್ದು ಕಡೇ ಬಾರಿ ನಮಗೆ ಒಂದು 19ರಿಂದ 22 ನಿಮಿಷಗಳು ನಮಗೆ ಸ್ಪರ್ಶವಾಗ್ತಕ್ಕಂಥ ಒಂದು ಸಮಯದಲ್ಲಿ, ಮೋಕ್ಷ ಅಂತಕ್ಕಂಥ ಒಂದು ಸಮಯದಲ್ಲಿ ಬಹಳಷ್ಟು ಅನಾಹುತಗಳನ್ನ ನಮಗೆ ಬಿಟ್ಟು ಹೋಗುತ್ತೆ ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರ್ತಕ್ಕಂಥ ಒಂದು ಪ್ರತೀತ. ಹಾಗಾದ್ರೆ ನಾವು ಯಾವ ರೀತಿ ಆಚರಣೆ ಮಾಡಬೇಕು? ಬೆಳಗ್ಗೆ ಇಲ್ಲೇನಾಗತ್ತೆ, ನಾವು ಜ್ಯೋತಿಷ್ಯರು ಪಂಚಾಂಗದ ಲೆಕ್ಕಾಚಾರದ ಪ್ರಕಾರದಲ್ಲಿ ಸ್ಪರ್ಶ ಕಾಲ ಅಂತಕ್ಕಂಥದ್ದೇನಿದೆಯೋ ಅದರಿಂದ 9 ಗಂಟೆಗಳ ಮುಂಚೆ ನಾವು ಆಹಾರವನ್ನ ತ್ಯಜಿಸಬೇಕು. ಅಂದರೆ ಅರ್ಥಾತ್ 2ನೇ ತಾರೀಕು ರಾತ್ರಿಯೇ ನಿಮಗೆ ಎಷ್ಟು ಬೇಕೋ ಅಷ್ಟು ಊಟಗಳನ್ನ ಮಾಡ್ಕೋಬೇಕು. ಸೂರ್ಯ ಉದಯದಿಂದಾನೇ ಸ್ನಾನಗಳನ್ನ ಮಾಡಿ ಉಪವಾಸವನ್ನ ಅನುಸರಿಸಿ ನಂತರ ಸ್ಪರ್ಶ ಕಾಲದಲ್ಲಿ ಜಪ ತಪಗಳನ್ನ ಆಚರಣೆಯನ್ನ ಮಾಡಬೇಕು. ಮೋಕ್ಷಾದ ನಂತರ ಮತ್ತೆ ಸ್ನಾನವನ್ನ ಮಾಡಿ ನಿಮ್ಮ ಕುಲದೇವತೆಗೆ ಪ್ರಾರ್ಥನೆಯನ್ನ ಮಾಡಬೇಕು. ನಮ್ಮ ಕುಟುಂಬಕ್ಕೂ ನಮಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನ ನಿವಾರಣೆಯನ್ನ ಮಾಡಿ ಅನುಕೂಲಗಳನ್ನ ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು. ದೋಷ ಇದ್ದಂಥವರು ಒಂದು ಚಂದ್ರಗ್ರಹೋಪರಾಗೋತ್ತ ಗ್ರಹ ಪೀಡಾಂ ವ್ಯಪೋಹತು ಅನ್ನೋ ಒಂದು 6 ಸಾಲಿನ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನ ಹೇಳ್ತಕ್ಕಂಥದ್ದು, ಜಪವನ್ನ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಗ್ರಹಣದ ಮೋಕ್ಷದ ನಂತರ ಸ್ವಲ್ಪ ಬಿಳಿ ಬಟ್ಟೆ ಮತ್ತೆ ಚಿತ್ರವಸ್ತ್ರ ಜೊತೆಗೆ ಉದ್ದಿನ ಬೇಳೆ ಅಥವಾ ಹುರುಳಿಕಾಳು ಅಥವಾ ಸ್ವಲ್ಪ ಅಕ್ಕಿ ಇದನ್ನ ತಗೊಂಡೋಗಿ ದೇವಾಲಯದಲ್ಲಿ ಕೃಷ್ಣಾರ್ಪಣವನ್ನ ಮಾಡಿ ದಾನವನ್ನ ಮಾಡಿ. ಎಂತ ಒಂದು ದೇವಾಲಯಕ್ಕೆ ಹೋಗಬೇಕು, ಹನುಮನ ಮಂದಿರಕ್ಕೆ ಹೋಗ್ತಕ್ಕಂಥದ್ದು ತುಂಬಾ ಹೊಳಿತು ಅಂತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಡು ಬರುತ್ತೆ. ಹನುಮನ ಮಂದಿರ ನಿಮಗಿಲ್ಲ ಅಂದ್ರೆ ಹತ್ತಿರದಲ್ಲೇ ಇರ್ತಕ್ಕಂಥ ಶಿವಾಲಯಕ್ಕೆ ಹೋಗಿ ಅದನ್ನ ದಾನವಾಗಿ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು. ವೀಕ್ಷಕರೇ, ಎಚ್ಚರಿಕೆಯನ್ನ ವಹಿಸಿ. ನಿಮ್ಮ ಕುಟುಂಬದಲ್ಲೂ ಕೂಡ ಅಹಂ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಅದು ಸತಿಯಲ್ಲಾಗಲಿ, ಪತಿಯಲ್ಲಾಗಲಿ, ಪುತ್ರನನ್ನಾಗಲಿ, ಪುತ್ರಿಯಲ್ಲಾಗಲಿ, ಸಂಬಂಧಿಕರಲ್ಲಾಗಲಿ ಬಹಳಷ್ಟು ಈ ಈಗೋ ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು, ಅಹಂಕಾರ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಇದರಿಂದ ಕುಟುಂಬದ ನೆಮ್ಮದಿಯೂ ಕೂಡ ಹಾಳಾಗತ್ತೆ. ನಾವು ಚಂದ್ರನಿಗೆ ಹೇಳ್ತೇವೆ ಚಂದ್ರಮ ಮನಸ್ಸೋ ಜಾತಃ, ಚಂದ್ರ ಮನಸ್ಕಾರಕ. ಮನಸ್ಸನ್ನ ಸಿಮಿತಿದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ, ಇಲ್ಲ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸಿ. ನಿಮಗೆಲ್ಲರಿಗೂ ಕೂಡ ಈ ರಕ್ತ ಚಂದ್ರ ಗ್ರಹಣದ ದೋಷ ಬಾರದೇ ಇರಲಿ, ಬಂದರೂ ಕೂಡ ನಿವಾರಣೆಯಾಗಲಿ, ನಿಮ್ಮ ಕುಲದೇವತೆಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ.